ಎವ್ರಿವನ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ UPSC, KPSC ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟ್ navodaya.foundation.in ಗೆ ಲಾಗಿನ್ ಆಗಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಇಂದಿನ ಒಂದು ವಿಡಿಯೋದಲ್ಲಿ ನಾವು ನ್ಯೂಟ್ರಿನೋ ಪ್ರಾಜೆಕ್ಟ್ ಅಂಡ್ INO ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು GS ಪೇಪರ್ 3 ನಲ್ಲಿ ಬರುವಂತಹ ಒಂದು ಟಾಪಿಕ್ ಆಗಿದೆ. ದಟ್ ಟು ಸ್ಪೆಷಲಿ SNT, ದಟ್ ಇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಬರುವಂತಹ ಟಾಪಿಕ್ ಆಗಿದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿರುತ್ತೆ. ಸೊ ಪ್ರಿಲಿಮ್ಸ್ ನಲ್ಲಿ ಇದ್ರ ಮೇಲೆ ಕೇಳುವಂತಹ ಚಾನ್ಸಸ್ ತುಂಬಾನೇ ಇದೆ. ದಟ್ ಈಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ಕ್ವೆಶನ್, ಬಟ್ ಮೇನ್ಸ್ ನಲ್ಲಿ ಇದ್ರ ಮೇಲೆ ಕೇಳುವಂತಹ ಕ್ವೆಶನ್ ಕಡಿಮೆ ಇದೆ. ಬಟ್ ಪ್ರಿಲಿಮ್ಸ್ ನಲ್ಲಿ ಕೇಳಬಹುದಾದಂತಹ ಚಾನ್ಸಸ್, ದಟ್ ಈಸ್ ಎಕ್ಸ್ಪೆಕ್ಟೆನ್ಸಿ ಲೆವೆಲ್ ಜಾಸ್ತಿ ಇದೆ. ಇದು ನಮಗೆ ಗೊತ್ತಿರೋ ಹಾಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ ಪ್ರೀವಿಯಸ್ ಇಯರ್ಸ್ ಪೇಪರ್ ನೋಡಿದಾಗ. ಹಾಗಾಗಿ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ತಾ ಹೋಗೋಣ ಏನಿದು INO, ಏನಕ್ಕೆ ಇದು ನ್ಯೂಸ್ನಲ್ಲಿ ಇದೆ, ಈ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಂಡಿಯನ್ ನ್ಯೂಟ್ರಿನೋ ಅಬ್ಸರ್ವೇಟರಿ, ದಟ್ ಈಸ್ ಭಾರತದ ನ್ಯೂಟ್ರಿನೋ ವೀಕ್ಷಣಾಲಯ ಅಂತ ಹೇಳ್ಬೋದು. ಅಬ್ಸರ್ವೇಟರಿ ಅಂತಂದ್ರೆ ವೀಕ್ಷಣಾಲಯ. ಸೊ ಇಲ್ಲಿ ನ್ಯೂಟ್ರಿನೋ ಅಂತ ಹೇಳಿದೆ. ಈ ನ್ಯೂಟ್ರಿನೋ ಅಂತಂದ್ರೆ ಇದು ಕೂಡ ಒಂದು ಫಂಡಮೆಂಟಲ್ ಪಾರ್ಟಿಕಲ್ ಅಂತ ಆಗಿದೆ. ಈಗ ನಾವೇನು ಆಟಮ್ ಅಂತ ಅಂತೀವಿ, ಆಟಮ್ ಅಂತಂದ್ರೆ ಒಂದು ಅಣು, ಅಂದ್ರೆ ಇಟ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಅಂತ ಅಂತೀವಿ. ಅಂದ್ರೆ ಯೂನಿವರ್ಸ್ ನಲ್ಲಿ ಇರುವಂತಹ ಒಂದು ಅತಿ ಚಿಕ್ಕದಾದಂತಹ ಒಂದು ಪಾರ್ಟಿಕಲ್. ಇದನ್ನ ಮತ್ತೆ ನಾವು ಫರ್ದರ್ ಡಿವೈಡ್ ಮಾಡೋದಕ್ಕಾಗಲ್ಲ, ಅದು ನಾವು ಆಟಮ್ ಅಂತ ಅಂತೀವಿ. ಹಾಗಿದ್ರೆ ಆಟಮ್ ಅಂತ ಅಂದಾಗ ಏನು? ಆಟಮ್ ಅಂತ ಅಂದಾಗ ಅದ್ರ ಒಳಗಡೆ ಒಂದು ಆಟಮ್ ಅಂತ ಅಂದ್ರೆ ಅದ್ರ ಒಳಗಡೆ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಒಳಗೆ ಏನು ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಇರುತ್ತೆ. ಅದ್ರ ಸುತ್ತ ಒಂದು ಆಟಮಿನ ಸುತ್ತ ಎಲೆಕ್ಟ್ರಾನ್ಗಳು ಏನಾಗ್ತಿರುತ್ತೆ, ರಿವಾಲ್ವ್ ಆಗ್ತಿರುತ್ತೆ, ಸುತ್ತುತ್ತಾ ಇರುತ್ತೆ. ಇದು ನಮಗೆ ಬೇಸಿಕ್ ಆಗಿ ಗೊತ್ತಿರೋ ಹಾಗೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಅನ್ನ ಹೊಂದಿರುತ್ತೆ, ಪ್ರೋಟಾನ್ ಪಾಸಿಟಿವ್ ಚಾರ್ಜ್ ಅನ್ನ ಹೊಂದಿರುತ್ತೆ. ಹಾಗೆ ನ್ಯೂಟ್ರಾನ್ ಏನಿದೆ ಅದು ಯಾವುದೇ ರೀತಿಯಾದಂತಹ ಒಂದು ಚಾರ್ಜ್ ಅನ್ನ ಹೊಂದಿರಲ್ಲ. ಸೊ ಇಷ್ಟು ಬೇಸಿಕ್ ಆಗಿ ನಮಗೆ ಒಂದು ಅಣು ಅಥವಾ ಆಟಮ್ ಅಂತ ಏನಂತೀವಿ ಅದ್ರ ಬಗ್ಗೆ ಇರುವಂತಹ ಮಾಹಿತಿ. ಅದೇ ರೀತಿ ನ್ಯೂಟ್ರಿನೋ ಅಂತ ಏನ್ ಹೇಳ್ತೀವಿ, ಈ ನ್ಯೂಟ್ರಿನೋ ಕೂಡ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಗಳ ಹಾಗೆ ಒಂದು ಫಂಡಮೆಂಟಲ್ ಪಾರ್ಟಿಕಲ್, ಒಂದು ಅತಿ ಚಿಕ್ಕದಾದಂತಹ ಒಂದು ಬೇಸಿಕ್ ಪಾರ್ಟಿಕಲ್ ನಮ್ಮ ಸ್ಪೇಸ್ ನಲ್ಲಿ, ಯೂನಿವರ್ಸ್ ನಲ್ಲಿ ಇರುವಂತದ್ದು. ಇದನ್ನ ಒಂದು ಅಬ್ಸರ್ವೇಷನ್ ಮಾಡೋದಕ್ಕೋಸ್ಕರ, ಇದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೋಸ್ಕರನೇ ಈ ಒಂದು ಅಬ್ಸರ್ವೇಟರಿಯನ್ನ ನಾವು ಸೃಷ್ಟಿ ಮಾಡ್ತಿರೋದು. ದಟ್ ಈಸ್ ಇಂಡಿಯನ್ ನ್ಯೂಟ್ರಿನೋ ಅಬ್ಸರ್ವೇಟರಿ ಅಂತ ಹೇಳುವಂಥದ್ದು. ಏನಕ್ಕೆ ಇದು ನ್ಯೂಸ್ ನಲ್ಲಿ ಇದೆ ಅಂತ ಹೇಳಿದ್ರೆ, ಏನು ಇಂಡಿಯಾ ಬೇಸ್ಡ್ ನ್ಯೂಟ್ರಿನೋ ಅಬ್ಸರ್ವೇಟರಿ ಇದೆ, ಇದನ್ನ ಬೋಧಿ ವೆಸ್ಟ್ ಹಿಲ್ಸ್, ದಟ್ ಈಸ್ ಬೋಧಿ ವೆಸ್ಟ್ ಹಿಲ್ಸ್ ಇರುವಂತದ್ದು ಥೇನಿ ಡಿಸ್ಟ್ರಿಕ್ಟ್ ನಲ್ಲಿ, ಇದು ತಮಿಳುನಾಡಿನಲ್ಲಿ ಇರುವಂತದ್ದು. ಈ ಬೋಧಿ ವೆಸ್ಟ್ ಹಿಲ್ಸ್ ಥೇನಿ ಡಿಸ್ಟ್ರಿಕ್ಟ್ ನಲ್ಲಿ ಈ INO ಇಂಡಿಯನ್ ನ್ಯೂಟ್ರಿನೋ ಅಬ್ಸರ್ವೇಟರಿಯನ್ನ ಸೆಟಪ್ ಮಾಡಬೇಕು ಅಂತ ಹೇಳಿ ಈಗ ದೇ ಆರ್ ಸೆಟ್ಟಿಂಗ್ ಅಪ್. ಹಾಗಾಗಿ ಇದು ನ್ಯೂಸ್ ನಲ್ಲಿ ಇರುವಂತದ್ದು. ನೆನ್ಪಿಟ್ಕೊಬೇಕು ಯಾವ ಪ್ಲೇಸ್ ನಲ್ಲಿ ಅದು ಎಲ್ಲಿ ಬರುತ್ತೆ ಅಂತ ಹೇಳಿ. ಇದು ಬೋಧಿ ವೆಸ್ಟ್ ಹಿಲ್ಸ್ ನಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಸೆಟ್ ಅಪ್ ಅಂಡ್ ಇದಿರುವಂತದ್ದು ತಮಿಳುನಾಡು ಸ್ಟೇಟ್ ನಲ್ಲಿ ಥೇನಿ ಡಿಸ್ಟ್ರಿಕ್ಟ್ ನಲ್ಲಿ. ಹಾಗಾಗಿ ಇದು ನ್ಯೂಸ್ ನಲ್ಲಿ ಇದೆ. ಇದ್ರ ಬಗ್ಗೆ, ಈ ಪ್ರಾಜೆಕ್ಟಿನ ಬಗ್ಗೆ ನಾವು ನೋಡೋದಾದ್ರೆ, ಇಂಡಿಯನ್ ನ್ಯೂಟ್ರಿನೋ ಅಬ್ಸರ್ವೇಟರಿ ಪ್ರಾಜೆಕ್ಟ್ ಬಗ್ಗೆ, ಇದು ಕೇವಲ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಎಫರ್ಟ್ ಅಲ್ಲ, ಇದು ಒಂದು ಎಫರ್ಟ್ ಬಂದು ಮಲ್ಟಿ ಇನ್ಸ್ಟಿಟ್ಯೂಷನಲ್ ಎಫರ್ಟ್ ಅಂತ ಹೇಳ್ತೀವಿ. ಅಂದ್ರೆ ಹಲವಾರು ಸಂಸ್ಥೆಗಳ ಒಂದು ಎಫರ್ಟಿನ ಮೇರೆಗೆ ಈ ಒಂದು ಪ್ರಾಜೆಕ್ಟ್ ಅನ್ನ ಈಗ ಸ್ಥಾಪಿಸ್ತಿರುವಂತದ್ದು. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ವರ್ಲ್ಡ್ ಕ್ಲಾಸ್ ಅಂಡರ್ ಗ್ರೌಂಡ್ ಲ್ಯಾಬೊರೇಟರಿಯನ್ನ ಸ್ಥಾಪಿಸುವಂಥದ್ದು. ಅಂದ್ರೆ ವಿತ್ ಆಲ್ ಎಮ್ಯುನಿಟೀಸ್ಗಳಾಗಿರ್ಬೋದು, ಫೆಸಿಲಿಟೀಸ್ಗಳಾಗಿರ್ಬೋದು, ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸನ್ನು ಕೊಟ್ಟುಬಿಟ್ಟು ಅಂಡರ್ ಗ್ರೌಂಡ್ ಲ್ಯಾಬೊರೇಟರಿಯನ್ನ ಸೃಷ್ಟಿ ಮಾಡುವಂಥದ್ದು. ಆ್ಯಂಡ್ ಆ ಅಂಡರ್ ಗ್ರೌಂಡ್ ಮಾಡಬೇಕು ಅಂತಂದ್ರೆ ಅಲ್ಲಿ ರಾಕ್ ಕವರ್ ಬಂದು, ಆ ರಾಕ್ ಕವರ್ ಅಪ್ರಾಕ್ಸಿಮೇಟ್ ಆಗಿ 1200 ಮೀಟರ್ ಇದೆ. ಆ್ಯಂಡ್ ಸ್ಪೆಷಲಿ ಲ್ಯಾಬೊರೇಟರಿಯ ಪರ್ಪಸ್ ಏನು ಅಂತಂದ್ರೆ, ನ್ಯೂಕ್ಲಿಯರ್ ಫಿಸಿಕ್ಸ್ ರಿಸರ್ಚ್ ಏನಿದೆ ನಮ್ಮ ಭಾರತದಲ್ಲಿ, ಹಾಗೇನೆ ನಾನ್ ಆಕ್ಸಿಲರೇಟರ್ ಬೇಸ್ಡ್ ಹೈ ಎನರ್ಜಿ ಪಾರ್ಟಿಕಲ್ಸ್ ಗಳನ್ನ ಸ್ಟಡಿ ಮಾಡೋದಕ್ಕೋಸ್ಕರ, ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೋಸ್ಕರ, ಸಂಶೋಧನೆ ಮಾಡೋದಕ್ಕೋಸ್ಕರ ವರ್ಲ್ಡ್ ಕ್ಲಾಸ್ ಅಂಡರ್ ಗ್ರೌಂಡ್ ಲ್ಯಾಬೊರೇಟರಿನೇ ರಿಸರ್ಚ್ ಮಾಡಬೇಕು ಅನ್ನೋದು ಈ ಒಂದು INO ಪ್ರಾಜೆಕ್ಟಿನ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಇಲ್ಲಿ ನಾನ್ ಆಕ್ಸಿಲರೇಟರ್ ಬೇಸ್ಡ್ ಹೈ ಎನರ್ಜಿ ಅಂತ ಹೇಳ್ತೀವಿ, ಹೈ ಎನರ್ಜಿ ಅಂತಾರೆ. ಈ ನಾನ್ ಆಕ್ಸಿಲರೇಟರ್ ಬೇಸ್ಡ್ ಅಂತಾನೆ, ಯೂಶಲಿ ಆಕ್ಸಿಲರೇಟರ್ಸ್ ಅಂತ ನಾವು ಫಿಸಿಕ್ಸ್ ಅಲ್ಲಿ ನಾವು ನೋಡೋದಾದ್ರೆ, ಈ ಆಕ್ಸಿಲರೇಟರ್ಸ್ ಗಳನ್ನ ನಾವು ಒಂದು ಮಷೀನ್ ಅಂತ ಹೇಳ್ತೀವಿ. ಅಂದ್ರೆ ಹೈ ಎನರ್ಜಿ ಪಾರ್ಟಿಕಲ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಆಗಿರ್ಬೋದು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಹೈ ಎನರ್ಜೆಟಿಕ್ ಪಾರ್ಟಿಕಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದನ್ನ ನಾವು ಆಕ್ಸಿಲರೇಟರ್ಸ್ ಗಳಂತ ಅಂತೀವಿ. ಈ ನಾನ್ ಆಕ್ಸಿಲರೇಟರ್ ಬೇಸ್ಡ್ ಹೈ ಎನರ್ಜಿ ಅಂತ ಅಂದ್ರೆ ಯೂಶಲಿ ಇದು
ನ್ಯಾಚುರಲ್ ಆಗಿ ಇರುವಂತಹ ಒಂದು ಪಾರ್ಟಿಕಲ್ಸ್ಗಳು ಏನಿದೆ ನಮ್ಮ ಸ್ಪೇಸ್ನಲ್ಲಿ ಯೂನಿವರ್ಸ್ನಲ್ಲಿ ಸ್ವಾಭಾವಿಕವಾಗಿ ಇರುವಂತಹ ಪಾರ್ಟಿಕಲ್ಸ್ಗಳನ್ನು ಹಾಗೆ ಅಲ್ಲಿ ನಡೆಯುವಂತಹ ವಿದ್ಯಮಾನಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ ಆ ಪಾರ್ಟಿಕಲ್ಸ್ಗಳಾಗಿರ್ಬೋದು ಅಥವಾ ಆಸ್ಟ್ರೋ ಪಾರ್ಟಿಕಲ್ಸ್ಗಳು ಏನಿದೆ ನಮ್ಮ ಫಿಸಿಕ್ಸ್ನಲ್ಲಿ ಅವುಗಳ ಅಧ್ಯಯನಕ್ಕೋಸ್ಕರ ಇರುವಂತಹ ಒಂದು ಅದನ್ನ ನಾವೇನಂತೀವಿ ನಾನ್ ಆಕ್ಸಿಲರೇಟರ್ ಬೇಸ್ಡ್ ಹೈ ಎನರ್ಜಿ. ಅಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಮಷೀನ್ಸ್ಗಳನ್ನು ನಾವು ಬೇಸ್ಡ್ ಮಾಡುವಂಥದ್ದಲ್ಲ, ಮಷೀನ್ಸ್ಗಳು ಪ್ರೊಡ್ಯೂಸ್ ಮಾಡುವಂತಹ ಪಾರ್ಟಿಕಲ್ಸ್ಗಳ ಬಗ್ಗೆ ಅಧ್ಯಯನ ಮಾಡೋದಂಥದ್ದಲ್ಲ. ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಲಭ್ಯವಾಗಿರುವಂತಹ ಪಾರ್ಟಿಕಲ್ಸ್ಗಳು ಏನಿದೆ ನಮ್ಮ ಸ್ಪೇಸ್ನಲ್ಲಿ ಅವುಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ ಫೆನಾಮಿನನ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದು ಏನಿದೆಯಲ್ಲ ಆ ಒಂದು ರೀಸನ್ನಿಗೆ, ಹಾಗೆ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಏನು ಹೇಳ್ತೀವಿ, ಒಂದು ನ್ಯೂಕ್ಲಿಯಸ್ಸಿನ ಬಗ್ಗೆ ಆಟಮ್ಸ್ಗಳ ಬಗ್ಗೆ ಸ್ಟಡಿ ಮಾಡೋದು, ಅದನ್ನ ಸಂಶೋಧನೆ ಮಾಡೋದಕ್ಕೋಸ್ಕರ ಈ INO ಪ್ರಾಜೆಕ್ಟ್ ಇರುವಂಥದ್ದು. ಅದಕ್ಕೋಸ್ಕರ ಅಂಡರ್ಗ್ರೌಂಡ್ ಲ್ಯಾಬೊರೇಟರಿ ವಿತ್ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಅನ್ನ ಪ್ರೊವೈಡ್ ಮಾಡುವಂಥದ್ದು ಈ ಒಂದು ಪ್ರಾಜೆಕ್ಟಿನ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಅಂಡ್ ಈ ಒಂದು ಪ್ರಾಜೆಕ್ಟ್ ನಲ್ಲಿ NNCG ಅಂತ ಒಂದು ಗ್ರೂಪ್ ಅನ್ನ ನೋಡ್ತೀವಿ. NNCG ಅಂತಂದ್ರೆ ನ್ಯಾಷನಲ್ ನ್ಯೂಟ್ರಿನೋ ಕೊಲಾಬರೇಷನ್ ಗ್ರೂಪ್ ಅಂತ ಹೇಳ್ತೀವಿ. ಏನನ್ನ ಇದು ಒಳಗೊಂಡಿರುತ್ತೆ ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ ಮೋರ್ ದನ್ 50 ಸೈಂಟಿಸ್ಟ್, 50 ಸೈಂಟಿಸ್ಟ್ಗಳನ್ನ ಒಳಹೊಂದಿರುತ್ತೆ. ಅಂಡ್ ಇದು ಭಾರತದಲ್ಲಿರುವಂತಹ ಇನ್ಸ್ಟಿಟ್ಯೂಟ್ಸ್ಗಳಾಗಿರ್ಬೋದು, ಯೂನಿವರ್ಸಿಟೀಸ್ಗಳು ಏನಿದೆ 15 ಇನ್ಸ್ಟಿಟ್ಯೂಟ್ಸ್ಗಳು ಅಂಡ್ ಯೂನಿವರ್ಸಿಟೀಸ್ ಇಂದ ಇರುವಂತಹ 50 ಸೈಂಟಿಸ್ಟ್ಗಳನ್ನ ಒಳಹೊಂದಿರುತ್ತೆ, ಎಸ್ಪೆಷಲಿ ಇಂಡಿಯಾದಲ್ಲಿ ಇರುವಂಥದ್ದು. ಅಂಡ್ ಅವರ ಮೇನ್ ಟಾಸ್ಕ್ ಅಥವಾ ವರ್ಕ್ ಫೋರ್ಸ್ ಏನಂತ ಅಂದ್ರೆ INO ಆಕ್ಟಿವಿಟಿ ಏನಿದೆ, ಇಂಡಿಯನ್ ನ್ಯೂಟ್ರಿನೋ ಅಬ್ಸರ್ವೇಟರಿ ಒಂದು ಚಟುವಟಿಕೆಯನ್ನು ಅದರ ಆಕ್ಟಿವಿಟಿಯನ್ನು ಸ್ಟಡಿ ಮಾಡಬೇಕು. ವೇರಿಯಸ್ ಆಸ್ಪೆಕ್ಟ್ಸ್ನಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡುವಂಥದ್ದು. ಅದನ್ನು ಸ್ಟಡಿ ಮಾಡಿ ನಂತರ ಅಂಡರ್ಗ್ರೌಂಡ್ ನ್ಯೂಟ್ರಿನೋ ಲ್ಯಾಬೊರೇಟರಿ ಏನಿದೆ ಅದನ್ನು ಸೆಟಪ್ ಮಾಡೋದಕ್ಕೆ ಹೊಸ ಒಂದು ಐಡಿಯಾಸ್ಗಳಾಗಿರ್ಬೋದು, ಪ್ರಪೋಸಲ್ಸ್ಗಳ ಜೊತೆಗೆ ಕಮಪ್ ಬರಬೇಕು ಅನ್ನೋದು ಇವರ ಒಂದು ಮುಖ್ಯ ಟಾಸ್ಕ್. ಏನು ಸೈಂಟಿಸ್ಟ್ಗಳು ಇನ್ಕ್ಲೂಡ್ ಆಗಿದ್ದಾರೆ ಈ ಗ್ರೂಪಿನ ಮುಖ್ಯ ಉದ್ದೇಶ ಅದು. ಅಂಡ್ ಇದರ ಫಂಡಿಂಗ್ ಅನ್ನು ನಾವು ನೆಕ್ಸ್ಟ್ ನೋಡೋದಾದ್ರೆ ಇದು ಯಾವ ಒಂದು ಡಿಪಾರ್ಟ್ಮೆಂಟ್ಸ್ಗಳು ಇದಕ್ಕೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡ್ತಿದೆ, ಫಂಡಿಂಗ್ ಅನ್ನ ಕೊಡ್ತಿದೆ ಅನ್ನೋದಾದ್ರೆ 2 ಡಿಪಾರ್ಟ್ಮೆಂಟ್ಸ್ಗಳು, ಒಂದು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ, ಇನ್ನೊಂದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. 2 ಡಿಪಾರ್ಟ್ಮೆಂಟ್ಸ್ಗಳು ಫಂಡಿಂಗ್ ಅನ್ನ ಕೊಡ್ತಿರೋಂಥದ್ದು ಈ ಒಂದು INO ಪ್ರಾಜೆಕ್ಟಿಗೆ. ನಂತರ ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್, ಹಾಗಿದ್ರೆ ಮುಖ್ಯ ಉದ್ದೇಶ ಏನು ಅಂತ ನಾವು ನೋಡೋದಿದ್ರೆ ಈ INO ಏನಿದೆ ಇಂಡಿಯನ್ ನ್ಯೂಟ್ರಿನೋ ಅಬ್ಸರ್ವೇಟರಿ, ಇದು ನ್ಯೂಟ್ರಿನೋಸ್ಗಳಂತ ಏನು ಹೇಳಿದೆ ಅವುಗಳನ್ನು ವೀಕ್ಷಣೆಯನ್ನ ಮಾಡುವಂಥದ್ದು. ಹಾಗೇನೆ ನಮ್ಮ ಭೂಮಿಯಲ್ಲಿ ಪ್ರೊಡ್ಯೂಸ್ ಆಗ್ತಿರುವಂತಹ ಆಂಟಿನ್ಯೂಟ್ರಿಯೆಂಟ್ಸ್ ಒಂದು ಪಾರ್ಟಿಕಲ್ ಇದೆ ಅಂತಂದ್ರೆ ಅದಕ್ಕೆ ತತ್ವಿರುದ್ಧವಾಗಿ ಒಂದು ಪಾರ್ಟಿಕಲ್ ಇದೆ. ಈಗ ಎಲೆಕ್ಟ್ರಾನ್ ಅಂತಂದ್ರೆ ಅದಕ್ಕೆ ಆಪೋಸಿಟ್ ನಾವು ಪಾಸಿಟ್ರಾನ್ ಅಂತ ಅಂತೀವಿ. ಅಂದ್ರೆ ಇದು ಕೂಡ ಕೈಂಡ್ ಆಫ್ ಎಲೆಕ್ಟ್ರಾನ್ ಬಟ್ ಇದು ಪಾಸಿಟಿವ್ ಚಾರ್ಜ್ ಅನ್ನ ಒಳಹೊಂದಿರುತ್ತೆ, ಈ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಅನ್ನ ಒಳಹೊಂದಿರುತ್ತೆ. ಹಾಗೇನೆ ಈ ನ್ಯೂಟ್ರಿನೋ ಇದೆ ಅಂತಂದ್ರೆ ಅದು ಆಪೋಸಿಟ್ ಆಗಿ ಆಂಟಿ ನ್ಯೂಟ್ರಿಯೆಂಟ್ಸ್ಗಳು ಕೂಡ ಪ್ರೊಡ್ಯೂಸ್ ಆಗುತ್ತೆ. ಅಂತಹ ಪಾರ್ಟಿಕಲ್ಸ್ ಗಳನ್ನ ಅಬ್ಸರ್ವ್ ಮಾಡುವಂಥದ್ದು INOನ ಮುಖ್ಯ ಉದ್ದೇಶ ಆಗಿರುವಂಥದ್ದು. ನಂತರ ನಾವು ನೋಡೋದಾದ್ರೆ ಈಗ INO ಕೇವಲ ನ್ಯೂಟ್ರಿನೋ ಮತ್ತೆ ನ್ಯೂಕ್ಲಿಯರ್ ಫಿಸಿಕ್ಸ್ಗಳ ಮೇಲೆ ಮಾತ್ರ ಸ್ಟಡಿ ಮಾಡುತ್ತೆ. ಯಾವಾಗ ಅಂಡರ್ಗ್ರೌಂಡ್ ಫೆಸಿಲಿಟಿ, ಅಂಡರ್ಗ್ರೌಂಡ್ ಲ್ಯಾಬೊರೇಟರಿ ಸೃಷ್ಟಿಯಾಗಿ ಅದು ಕ್ರಮೇಣ ವರ್ಷಗಳ ಕಳೆದ ಹಾಗೆ ಅದರ ಅಧ್ಯಯನ ಮುಂದುವರಿತಾ ಹೋದ ಹಾಗೆ ಅದನ್ನ ನೆಕ್ಸ್ಟ್ ಕಮಿಂಗ್ ಅಪ್ ಇಯರ್ಸ್ನಲ್ಲಿ ಅಂಡರ್ಗ್ರೌಂಡ್ ಸೈನ್ಸ್ ಲ್ಯಾಬೊರೇಟರಿ, ಫುಲ್ ಫ್ಲೆಡ್ಜ್ ಅಂಡರ್ಗ್ರೌಂಡ್ ಸೈನ್ಸ್ ಲ್ಯಾಬೊರೇಟರಿಯಾಗಿ ಪರಿವರ್ತಿಸಿ ಫಿಸಿಕ್ಸ್ ಆಗಿರ್ಬೋದು, ಬಯೋಲಜಿ, ಜಿಯಾಲಜಿ, ಹೈಡ್ರಾಲಜಿ ಇನ್ನು ಹಲವಾರು ರೀತಿಯಾದಂತಹ ಸಬ್ಜೆಕ್ಟ್ಸ್ಗಳ ಮೇಲೂ ಕೂಡ ರಿಸರ್ಚ್ ಮಾಡುವಂತಹ ಒಂದು ಫುಲ್ ಫ್ಲೆಡ್ಜ್ ಅಂಡರ್ಗ್ರೌಂಡ್ ಸೈನ್ಸ್ ಲ್ಯಾಬೊರೇಟರಿಯಾಗಿ ಅದು ಪರಿವರ್ತಿಸಬೇಕು ಅನ್ನೋದು ಅದರ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು ಈ ಒಂದು INO ಪ್ರಾಜೆಕ್ಟ್ ಇನ್ನದ್ದು. ಇದು ಮುಖ್ಯ ಉದ್ದೇಶ, ದಟ್ ಈಸ್ ಆಬ್ಜೆಕ್ಟಿವ್ಸ್ಗಳು. ನಂತರ ಇದರ ಮೇನ್ ಫೀಚರ್ಸ್ಗಳನ್ನು ನಾವು ನೋಡೋದಾದ್ರೆ ವಾಟ್ ಆರ್ ದ ಮೇನ್ ಫೀಚರ್ಸ್ಗಳು ಈ ಪ್ರಾಜೆಕ್ಟ್ ಇಂದು ಅಂತಂದ್ರೆ ಮೊದಲನೇದಾಗಿ ಅಂಡರ್ಗ್ರೌಂಡ್ ಲ್ಯಾಬೊರೇಟರಿಯನ್ನು ಮಾಡುವಂಥದ್ದು, ಅಂದರೆ ಸರ್ಫೇಸ್ ಲೆವೆಲ್ ಅಲ್ಲೆಲ್ಲ ಡಿಗ್ ಮಾಡಿಬಿಟ್ಟು ಅಂಡರ್ಗ್ರೌಂಡ್ ಲ್ಯಾಬೊರೇಟರಿಯನ್ನು ಸೃಷ್ಟಿ ಮಾಡುವಂಥದ್ದು. ಅದಕ್ಕೆ ಅಸೋಸಿಯೇಟೆಡ್ ಸರ್ಫೇಸ್ ಫೆಸಿಲಿಟೀಸ್ಗಳನ್ನು, ಅದಕ್ಕೆ ಬೇಕಾದಂತಹ ಫೆಸಿಲಿಟೀಸ್ಗಳನ್ನು, ಸೌಲಭ್ಯಗಳನ್ನು ಸರ್ಫೇಸ್ ಲೆವೆಲಲ್ಲಿ ಬೋಧಿ ವೆಸ್ಟ್ ಹಿಲ್ಸ್ನಲ್ಲಿ ಸೃಷ್ಟಿ ಮಾಡುವಂಥದ್ದು ಮುಖ್ಯ ಫೀಚರ್ ಆಗಿರ್ಬೋದು, ಲಕ್ಷಣ. ಸೊ ನಂತರ ಐಕ್ಯಾಲ್ ಅಂತ ಏನು ಅಂತೀವಿ, ಮ್ಯಾಗ್ನೆಟೈಸ್ ಐರನ್ ಕ್ಯಾಲರಿಮೀಟರ್ ಅಂತ ಅಂತೀವಿ. ಇದನ್ನ ಒಂದು ಡಿಟೆಕ್ಟರ್, ಇಟ್ಸ್ ಅ ಡಿವೈಸ್. ಏನಕ್ಕೆ ಈ ಡಿವೈಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ನ್ಯೂಟ್ರಿನೋಸ್ಗಳನ್ನ ಡಿಟೆಕ್ಟ್ ಮಾಡಿ ಸ್ಟಡಿ ಮಾಡೋದಕ್ಕೋಸ್ಕರ ನ್ಯೂಟ್ರಿನೋಸ್ಗಳನ್ನ ಡಿಟೆಕ್ಟ್ ಮಾಡುತ್ತೆ, ಹಾಗೇನೆ ಅದರ ಮೇಲೆ ಅಧ್ಯಯನ ನಡೆಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈ ಒಂದು ಡಿವೈಸ್, ದಟ್ ಈಸ್ ಮ್ಯಾಗ್ನೆಟೈಸ್ಡ್ ಐರನ್ ಕ್ಯಾಲರಿಮೀಟರ್. ಈ ಒಂದು ಐಕಾಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡುತ್ತೆ. ಇದು ಕೂಡ ಈ ಒಂದು ಪ್ರಾಜೆಕ್ಟಿನ ಮುಖ್ಯ ಲಕ್ಷಣ, ಫೀಚರ್ ಅಂತಾನೆ ಅನ್ಬೋದು. ಯಾವಾಗ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್
ಕಂಪ್ಲೀಟ್ ಆಗುತ್ತೋ ಹಾಗೇನೆ ಈ ಐಕ್ಯಾಲ್ ಮ್ಯಾಗ್ನೆಟೈಸ್ಡ್ ಐರನ್ ಕ್ಯಾಲೋಮೀಟರ್ ನ ಕನ್ಸ್ಟ್ರಕ್ಟ್ ಮಾಡ್ತಾರೋ ಆವಾಗ ಈ ಐಕ್ಯಾಲ್ ಏನಿದೆ ಅದು ವಿಶ್ವದ ಅತಿ ದೊಡ್ಡ ಮ್ಯಾಗ್ನೆಟ್ ಅಂತ ಹೇಳಿ ಕರೆಯಲ್ಪಡುತ್ತೆ. ದಟ್ ಈಸ್ ಇಟ್ ವಿಲ್ ಹ್ಯಾವ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಗ್ನೆಟ್ ಅಂತಾನೆ ಹೇಳ್ಬೋದು. ಹಾಗೇನೆ IICHP ಅಂತ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಸೆಂಟರ್ ಫಾರ್ ಹೈ ಎನರ್ಜಿ ಫಿಸಿಕ್ಸ್ ಅನ್ನ ಸ್ಟಡಿ ಮಾಡೋದಕ್ಕೋಸ್ಕರ ಒಂದು ಸೆಂಟರ್ ಅನ್ನ ಇನ್ಸ್ಟಿಟ್ಯೂಷನಲ್ ಲೆವೆಲ್ ಅಲ್ಲಿ ಸೆಟಪ್ ಮಾಡೋದು ಕೂಡ ಈ ಒಂದು ಪ್ರಾಜೆಕ್ಟಿನ ಇನ್ನೊಂದು ಮುಖ್ಯ ಫೀಚರ್ ಆಗಿದೆ. ಅಂಡ್ ಈ ಒಂದು IICHP ಏನಿದೆ, ಹೈ ಎನರ್ಜಿ ಫಿಸಿಕ್ಸ್ಗೆ ಇನ್ಸ್ಟಿಟ್ಯೂಷನಲ್ ಸೆಂಟರ್ ಏನಿದೆ, ಈ ಇನ್ಸ್ಟಿಟ್ಯೂಷನಲ್ ಸೆಂಟರ್ ಅನ್ನ ಮದುರೈಯಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡುವಂಥದ್ದು. ಇಷ್ಟು ಈ ಒಂದು ಪ್ರಾಜೆಕ್ಟಿನ ಲಕ್ಷಣಗಳು ಆಗಿದೆ, ಹಾಗೆ ಫೀಚರ್ಸ್ ಅಂತ ಹೇಳ್ಬೋದು. ಇದರಿಂದಾಗಿ ಏನೆಲ್ಲ ಅಡ್ವಾಂಟೇಜಸ್ ಗಳನ್ನ ನಾವು ಲಭ್ಯ ಮಾಡ್ಕೊಬಹುದು ಅಂತಂದ್ರೆ ಬೆನಿಫಿಟ್ಸ್ ಗಳೇನು ಅಂತ ನಾವು ನೋಡೋದಾದ್ರೆ, ಸೊ ಈ ಅಬ್ಸರ್ವೇಷನ್ಗಳು ನಮಗೆ ನಮ್ಮ ಭೂಮಿಯ ಸುತ್ತ ಹಾಗೆ ಸೂರ್ಯನ ಸುತ್ತ ಏನಿದೆ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ಪಾರ್ಟಿಕಲ್ಸ್ಗಳನ್ನ ಸ್ಟಡಿ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ನಮಗೆ ನ್ಯೂಟ್ರಿನೋ ಪಾರ್ಟಿಕಲ್ಸ್ಗಳು ಮಾತ್ರ ಅಲ್ಲ, ಇನ್ನು ಹಲವಾರು ರೀತಿಯಾದಂತಹ ಪಾರ್ಟಿಕಲ್ಸ್ಗಳನ್ನ ಸ್ಟಡಿ ಮಾಡೋದಕ್ಕೆ ಗೊತ್ತಾಗುತ್ತೆ. ಈ ನ್ಯೂಟ್ರಿನೋ ಪಾರ್ಟಿಕಲ್ಸ್ಗಳಂತ ಏನ್ ಹೇಳಿದೆ, ಈ ನ್ಯೂಟ್ರಿನೋ ಪಾರ್ಟಿಕಲ್ಸ್ ನಾವು ನಾನ್ ಆಕ್ಸಿಲರೇಟರ್ ಪಾರ್ಟಿಕಲ್ಸ್ ಅಂತ ಅಂತೀವಿ. ನಾನು ಆಗ್ಲೇ ಹೇಳಿದೆ ಇಟ್ ಈಸ್ ನಾನ್ ಆಕ್ಸಿಲರೇಟರ್ ಬೇಸ್ಡ್ ಹೈ ಎನರ್ಜಿ ಪಾರ್ಟಿಕಲ್ಸ್ ಅಂತ ಅಂದ್ಬಿಟ್ಟು. ಈ ನಾನ್ ಆಕ್ಸಿಲರೇಟರ್ ಅಂತ ಅಂದ್ರೆ ಆಸ್ ಐ ಸೆಡ್ ನ್ಯಾಚುರಲ್ ಅಕ್ಕರಿಂಗ್ ಪಾರ್ಟಿಕಲ್ಸ್ ಗಳು ಮತ್ತೆ ಫೆನಾಮಿನನ್ಸ್ ಗಳ ಬೇಸಿಸ್ ಮೇಲೆ ಮಾಡುವಂಥದ್ದು. ಈ ನಾನ್ ಆಕ್ಸಿಲರೇಟರ್ ಬೇಸ್ಡ್ ಪಾರ್ಟಿಕಲ್ಸ್ ಗಳಿಗೆ ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡೋದಾದ್ರೆ ಅದರಲ್ಲಿ ನ್ಯೂಟ್ರಿನೋಸ್ ಗಳಾಗಿರ್ಬೋದು ಅಥವಾ ಭೂಮಿಯ ಮೇಲೆ ಇರುವಂತಹ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಗಳು, ಹಾಗೇನೆ ಕಾಸ್ಮಿಕ್ ರೇಸ್ ಅಂತ ಏನ್ ಹೇಳ್ತೀವಿ, ಹೈ ಎನರ್ಜೆಟಿಕ್ ರೇಸ್ ನಮ್ಮ ಒಂದು ಭೂಮಿಯ ಅಟ್ಮಾಸ್ಫಿಯರ್ ಅಲ್ಲಿ ಅರ್ತ್ಸ್ ಅಟ್ಮಾಸ್ಫಿಯರ್, ಇವೆಲ್ಲವೂ ಕೂಡ ನಾನ್ ಆಕ್ಸಿಲರೇಟರ್ ಬೇಸ್ ಹೈ ಎನರ್ಜಿ ಪಾರ್ಟಿಕಲ್ಸ್ ಅಂತ ಅಂತೇಳಿ ಸ್ವಾಭಾವಿಕವಾಗಿ ಇರುವಂತಹ ಪಾರ್ಟಿಕಲ್ಸ್, ಯಾವುದೇ ಮಷೀನ್ ಪ್ರೊಡ್ಯೂಸ್ ಮಾಡ್ತಿಲ್ಲ. ಇಂತಹ ಒಂದು ಪಾರ್ಟಿಕಲ್ಸ್ ಏನಿದೆ ನ್ಯೂಟ್ರಿನೋ ಪಾರ್ಟಿಕಲ್ಸ್, ಇದರ ಮೇನ್ ಸೋರ್ಸ್ ಬಂದ್ಬಿಟ್ಟು ಸನ್ ಅಂಡ್ ಅರ್ತ್ಸ್ ಅಟ್ಮಾಸ್ಫಿಯರ್ ನಾನು ಆಗಲೇ ಹೇಳಿದ್ದೀನಿ. ಈ ತರ ನ್ಯೂಟ್ರಿನೋ ಪಾರ್ಟಿಕಲ್ಸ್ ಗಳ ಬಗ್ಗೆ ಇನ್ನು ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡೋದಕ್ಕೋಸ್ಕರ ಈ ಅಬ್ಸರ್ವೇಷನ್ ತುಂಬಾನೇ ಇಂಪಾರ್ಟೆಂಟ್. ಇದು ಕೂಡ ಒಂದು ಬೆನಿಫಿಟ್. ಅಂಡ್ ಆಲ್ಸೋ ನಮಗೆ ತಿಳಿದಿರೋ ಹಾಗೆ ಒಂದು ಸ್ಟ್ಯಾಂಡರ್ಡ್ ಮಾಡೆಲ್ ಆಫ್ ಪಾರ್ಟಿಕಲ್ ಫಿಸಿಕ್ಸ್ ಇದೆ. ಏನಿದು ಸ್ಟ್ಯಾಂಡರ್ಡ್ ಮಾಡೆಲ್ ಆಫ್ ಪಾರ್ಟಿಕಲ್ಸ್ ಫಿಸಿಕ್ಸ್ ಅಂತ ಅಂದ್ರೆ ಅದು ಒಂದು ಥಿಯರಿ. ಈ ಥಿಯರಿಲಿ ಏನನ್ನ ಡಿಸ್ಕ್ರೈಬ್ ಮಾಡ್ತಾರೆ ಅಂತಂದ್ರೆ 4 ನೋನ್ ಫಂಡಮೆಂಟಲ್ ಫೋರ್ಸಸ್ಗಳಿದೆ, ಅಂದರೆ ಮುಖ್ಯವಾದಂತಹ ಫೋರ್ಸಸ್ಗಳಿದೆ. ಅದರಲ್ಲಿ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆಗಿರ್ಬೋದು, ನಂತರ ವೀಕ್ ಅಂಡ್ ಸ್ಟ್ರಾಂಗ್ ಇಂಟರಾಕ್ಷನ್ಸ್ಗಳಾಗಿರ್ಬೋದು, ದಟ್ ಈಸ್ ನ್ಯೂಕ್ಲಿಯರ್ ವೀಕ್ ಅಂಡ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಇಂಟರಾಕ್ಷನ್ಸ್ಗಳು. ಹಾಗೆಯೇ ಈ ಒಂದು ಫಂಡಮೆಂಟಲ್ ಫೋರ್ಸಸ್ಗಳಲ್ಲಿ ಗ್ರಾವಿಟೇಷನಲ್ ಫೋರ್ಸನ್ನು ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಸೊ ಬೇಸಿಕಲಿ ಫಂಡಮೆಂಟಲ್ ಫೋರ್ಸಸ್ಗಳಂತಂದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ನ್ಯೂಕ್ಲಿಯರ್ ಫೋರ್ಸಸ್ಗಳು ಈ ರೀತಿಯಾಗಿ ಬರುವಂಥದ್ದು. ಸೊ ಈ ಒಂದು ಫೋರ್ಸಸ್ಗಳನ್ನ ಸ್ಟಡಿ ಮಾಡುವಂಥದ್ದು ನಮ್ಮ ಯೂನಿವರ್ಸ್ನಲ್ಲಿ ಇರುವಂಥದ್ದು. ಹಾಗೆ ಎಲಿಮೆಂಟರಿ ಪಾರ್ಟಿಕಲ್ಸ್ ಅಂತ ನಾವೇನು ಹೇಳ್ತೀವಿ, ಆಟಮ್ನಲ್ಲಿ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಇವುಗಳ ಮೇಲೆ ಸ್ಟಡಿ ಮಾಡಿ ಥಿಯರಿಯನ್ನು ಪ್ರಪೋಸ್ ಮಾಡಿರುವಂಥದ್ದನ್ನೇ ನಾವು ಸ್ಟ್ಯಾಂಡರ್ಡ್ ಮಾಡೆಲ್ ಆಫ್ ಪಾರ್ಟಿಕಲ್ ಫಿಸಿಕ್ಸ್ ಅಂತ ಅಂತೀವಿ. ಪಾರ್ಟಿಕಲ್ ಫಿಸಿಕ್ಸ್ ಅಲ್ಲಿ ನಾವು ಬೇಸಿಕಲಿ ಓದೋದೇ ಪಾರ್ಟಿಕಲ್ಸ್ ಬಗ್ಗೆ, ಫಂಡಮೆಂಟಲ್ ಪಾರ್ಟಿಕಲ್ಸ್ಗಳ ಬಗ್ಗೆ, ಫಂಡಮೆಂಟಲ್ ಫೋರ್ಸಸ್ಗಳಿನ ಬಗ್ಗೆ. ಈ ಒಂದು ಸೋಕಾಲ್ಡ್ ಸ್ಟ್ಯಾಂಡರ್ಡ್ ಮಾಡೆಲ್ ಆಫ್ ಪಾರ್ಟಿಕಲ್ ಫಿಸಿಕ್ಸ್ ಮುಂಚೆಯಿಂದನೂ ಏನು ಬಂದಿದೆ ಆ ಒಂದು ಮಾಡೆಲ್ಗೆ ಡೆವಲಪ್ಮೆಂಟ್ ಅನ್ನ ಕೊಡೋದಕ್ಕೋಸ್ಕರ ಇನ್ನೂ ಒಂದು ಪಾರ್ಟಿಕಲ್ ಫಿಸಿಕ್ಸ್ ನಲ್ಲಿ ಡಿಫ್ರೆಂಟ್ ಆಗಿ ಡೆವಲಪ್ಡ್ ಮಾಡೆಲ್ ಆಫ್ ಫಿಸಿಕ್ಸ್ ಅನ್ನ ತರೋದಕ್ಕೆ ಈ ಒಂದು ಸ್ಟಡಿ ಹೆಲ್ಪ್ ಮಾಡುತ್ತೆ. ಅಂಡ್ ಆಲ್ಸೋ ಏನು ಡೈವರ್ಸ್ ಫೀಲ್ಡ್ಸ್ ಗಳಿದೆ ನ್ಯೂಕ್ಲಿಯರ್ ಅಂಡ್ ಪಾರ್ಟಿಕಲ್ ಫಿಸಿಕ್ಸ್ ನಲ್ಲಿ, ಇದು ಇನ್ನೂ ಕೂಡ ಡೈವರ್ಸಿಫೈ ಮಾಡುತ್ತೆ ಫೀಲ್ಡ್ ಅನ್ನ. ಇನ್ನೂ ನ್ಯೂಕ್ಲಿಯರ್ ಅಂಡ್ ಪಾರ್ಟಿಕಲ್ ಫಿಸಿಕ್ಸ್ ಅಲ್ಲಿ ಹೆಚ್ಚಿನದಾಗಿ ನಾವು ಸ್ಟಡಿ ಮಾಡೋದ್ರಿಂದ, ಡೀಪ್ ಆಗಿ ಸ್ಟಡಿ ಮಾಡೋದ್ರಿಂದ, ಕಾಸ್ಮಾಲಜಿ ಆಗಿರ್ಬೋದು, ಆಸ್ಟ್ರೋಫಿಸಿಕ್ಸ್ ಆಗಿರ್ಬೋದು, ಮೆಡಿಕಲ್ ಇನ್ನೂ ಹಲವಾರು ರೀತಿಯಾದಂತಹ ಫೀಲ್ಡ್ಸ್ ಗಳಲ್ಲಿ ಇದರ ಒಂದು ಇಂಪ್ಯಾಕ್ಟ್ ಗಳನ್ನ ನಾವು ಪಾಸಿಟಿವ್ ವೇನಲ್ಲಿ ನೋಡಬಹುದು. ಹಾಗಾಗಿ ಇಷ್ಟು ಎಲ್ಲವೂ ಕೂಡ ಈ ಒಂದು INOIನ ಒಂದು ಬೇಸಿಕ್ ಅಡ್ವಾಂಟೇಜ್ ಆಗಿದೆ, ಅಂದರೆ ಬೆನಿಫಿಟ್ಸ್ಗಳು. ಹಾಗಿದ್ರೆ ಇದರಲ್ಲಿ ಅಷ್ಟು ಈಸಿಯಾಗಿ ಈ ಒಂದು ಪ್ರಾಜೆಕ್ಟ್ಗಳು ನಡೀತಿಲ್ಲ. ಇದರಲ್ಲಿ ಹಲವಾರು ರೀತಿಯಾದಂತಹ ಇಶ್ಯೂಸ್ಗಳನ್ನು ಕೂಡ ನಾವು ಕಾಣ್ತಿದ್ದೀವಿ, ಪ್ರಾಬ್ಲಮ್ಸ್ಗಳು. ಏನು ಅಂತಂದ್ರೆ ಈ ಒಂದು ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಇಟ್ಸ್ ಅ ಕೈಂಡ್ ಆಫ್ ಕೋರ್ಟ್ ಅಂತಾನೆ ಅಂತ ಅನ್ಬೋದು. ಈ ಟ್ರಿಬ್ಯುನಲ್ ನ ಮುಂದೆ ಇದನ್ನ ಪ್ರಾಜೆಕ್ಟ್ ಅನ್ನ ಇಟ್ಟಿರುವಂತದ್ದು ಏನಕ್ಕೆ ಅಂತಂದ್ರೆ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಇರುವಂತಹ ಎಕೋಸಿಸ್ಟಮ್ಗೆ ಏನಾದ್ರೂ ಅಫೆಕ್ಟ್ ಆಗ್ತಿದ್ಯಾ, ಹಾಗಾಗಿ ಫಸ್ಟ್ ಅದು ಅಪ್ರೂವಲ್ ನ ತಗೊಬೇಕು ಪ್ರಾಜೆಕ್ಟ್ ಮಾಡೋದಕ್ಕೋಸ್ಕರ. ಹಾಗಾಗಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮುಂದೆ ಈ ಒಂದು ಕೇಸ್ ನಡೀತಿದ್ದು. ಬಟ್ ಇದಕ್ಕೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನ NGT ಕೊಟ್ಟಿದೆ, ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಒಂದು ನಾಡನ್ನ ಕೊಟ್ಟಿರುವಂತದ್ದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದೆ. ಬಟ್
ಈ ಪೊಟ್ಟಿಪುರಂ ಪಂಚಾಯತ್ ಏನು ಬೋಧಿ ವೆಸ್ಟ್ ಹಿಲ್ಸ್ ಅಲ್ಲಿರುವಂತಹ ವಿಲೇಜಸ್ಗಳು ಏನಿದ್ದಾರೆ, ಅಲ್ಲಿರುವಂತಹ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವಂತಹ ಜನರು, ಅವರು ಈ ಪೊಟ್ಟಿಪುರಂ ಪಂಚಾಯತ್ ಎನ್ನುವಂತಹ ಒಂದು ಬೋಧಿ ವೆಸ್ಟ್ ಹಿಲ್ಸ್ ನಲ್ಲಿ ಬರುವಂತಹ ಒಂದು ಪ್ರದೇಶದಲ್ಲಿ ಈ ಒಂದು ಅಬ್ಸರ್ವೇಟರಿಯನ್ನ ಅಥವಾ ಈ ಲ್ಯಾಬೊರೇಟರಿಯನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ ಅಂಡರ್ ದ ಬ್ಯಾನರ್, ಒಂದು ಬ್ಯಾನರಿನ ನಡುವೆ, ದಟ್ ಈಸ್ ಪೂಲ್ ಅಗೇನ್ ನನ್ಬಾರ್ಗಲ್, ದಟ್ ಈಸ್ ಫ್ರೆಂಡ್ಸ್ ಆಫ್ ದ ಅರ್ತ್. ಈ ಒಂದು ಬ್ಯಾನರ್ ಅನ್ನ ಇಟ್ಕೊಂಡು ಪ್ರೊಟೆಸ್ಟ್ ಅನ್ನ ಮಾಡ್ತಿರುವಂತದ್ದು. ದಟ್ ಈಸ್ ಈ ಅಬ್ಸರ್ವೇಟರಿಯನ್ನ ಕನ್ಸ್ಟ್ರಕ್ಟ್ ಮಾಡುವಂತಿಲ್ಲ. ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಿರೋದ್ರಿಂದ ಹಲವಾರು ರೀತಿಯಾದಂತಹ ಒಂದು ಪ್ರಾಣಿಗಾಗಿರ್ಬೋದು, ಪಕ್ಷಿಗಳು, ಮರ ಗಿಡಗಳು, ಹಾಗೇನೆ ಈವನ್ ಹ್ಯೂಮನ್ ಬೀಯಿಂಗ್ಸ್, ಟೋಟಲಿ ಹೇಳೋದಾದ್ರೆ ಎಕೋಸಿಸ್ಟಮ್ನಿಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಿರುವಂತದ್ದು. ಇದು ಹಲವಾರು ರೀತಿಯಾದಂತಹ ಇಶ್ಯೂಸ್ ಗಳನ್ನು ಕೂಡ ಫೇಸ್ ಮಾಡಿದೆ. NGT ಇಂದ ಅಪ್ರೂವಲ್ ಸಿಕ್ಕಿದ್ರು ಕೂಡ ಇದು ಇಶ್ಯೂಸ್ ಗಳನ್ನ ನಾವು ನೋಡಬಹುದು. ಇಷ್ಟು INO ಬಗ್ಗೆ. ಇಲ್ಲಿ ಬೇಸಿಕ್ ಆಗಿ ನಾವು ಮಾಡ್ತಿರುವಂತದ್ದು ಅಬ್ಸರ್ವೇಟರಿ ಕೂಡ ಇರುವಂತದ್ದು ನ್ಯೂಟ್ರಿನೋಸ್ ಅನ್ನ ಸ್ಟಡಿ ಮಾಡೋದಕ್ಕೋಸ್ಕರ. ಹಾಗಿದ್ರೆ ನೋಡೋಣ ಏನಿದು ನ್ಯೂಟ್ರಿನೋಸ್ ಅಂತ ಹೇಳಿ. ಈ ನ್ಯೂಟ್ರಿನೋಸ್ ನಾನು ಆಗ್ಲೇ ಹೇಳಿದೆ, ಇದು ಕೂಡ ಒಂದು ಫಂಡಮೆಂಟಲ್ ಪಾರ್ಟಿಕಲ್ ಅಂತ ಹೇಳಿ. ಇದನ್ನ ಫಸ್ಟ್ ಟೈಮ್ ಡಿಟೆಕ್ಟ್ ಮಾಡಿದ್ದು 1959 ಅಂಡ್ ಈ ನ್ಯೂಟ್ರಿನೋಸ್ಗಳು ಏನಿದೆ ಇವುಗಳನ್ನ ನಾವು ಸೆಕೆಂಡ್ ಮೋಸ್ಟ್ ಅಬಂಡೆಂಟ್ ಪಾರ್ಟಿಕಲ್ಸ್, ಇಡೀ ವಿಶ್ವದಲ್ಲಿ ಎರಡನೇದಾಗಿ ಇರುವಂತಹ ಯಥೇಚ್ಛವಾಗಿರುವಂತಹ ಪಾರ್ಟಿಕಲ್ಸ್ ಅಂತಾನೆ ನಾವು ಕರಿತೀವಿ. ಅಂಡ್ ನಾವು ಇದು ನೋಡೋದಿದ್ರೆ ಪ್ರತಿ ಸೆಕೆಂಡಿಗೆ 1 ಕ್ಯೂಬಿಕ್ ಸೆಂಟಿಮೀಟರ್ನಲ್ಲಿ ಬಿಲಿಯನ್ಸ್ ಆಫ್ ನ್ಯೂಟ್ರಿನೋಸ್ಗಳು ಪಾಸ್ ಆಗುತ್ತೆ ಆಫ್ಟರ್ ಫೋಟಾನ್ಸ್ ಆದ ಲೈಟ್ ಪಾರ್ಟಿಕಲ್ಸ್. ಅಂದ್ರೆ ಮೊದಲನೇದಾಗಿ ಯಥೇಚ್ಛವಾಗಿರುವಂತಹ ಪಾರ್ಟಿಕಲ್ ಬಂದ್ಬಿಟ್ಟು ಫೋಟಾನ್ಸ್ ಅಂತ ಅಂತೀವಿ. ಫೋಟಾನ್ಸ್ ಅಂತ ಅಂದ್ರೆ ಲೈಟ್ ಪಾರ್ಟಿಕಲ್ಸ್, ಲೈಟ್ ನಲ್ಲಿ ಇರುವಂತಹ ಪಾರ್ಟಿಕಲ್ಸ್. ಮೊದಲನೇದಾಗಿ ಇದು ಇರುವಂತದ್ದು, ಎರಡನೇದಾಗಿ ಅಬೆಂಡೆಂಟ್ ಆಗಿರುವಂತದ್ದೇ ಈ ನ್ಯೂಟ್ರಿನೋಸ್ಗಳು. ಸೊ ನಂತರ ನ್ಯೂಟ್ರಿನೋಸ್ಗಳು ಏನಿದೆ ಇದನ್ನ ನಾನು ಆಗ್ಲೇ ಹೇಳಿದಾಗೆ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ಅಂದೆ. ಅಂದ್ರೆ ಸಬ್ ಅಟಾಮಿಕ್, ಆಟಮ್ ನಲ್ಲಿ ಬರುವಂತಹ ಇನ್ನೊಂದು ಸಬ್ ಅಟಾಮಿಕ್ ಪಾರ್ಟಿಕಲ್ ಈ ಒಂದು ನ್ಯೂಟ್ರಿನೋಸ್. ಇದರ ಕ್ಯಾರೆಕ್ಟರಿಸ್ಟಿಕ್ ಬಂದು ಇದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜ್ಗಳಿಲ್ಲ. ಅಂದ್ರೆ ಪಾಸಿಟಿವ್, ನೆಗೆಟಿವ್ ಈ ರೀತಿಯಾದಂತಹ ಚಾರ್ಜ್ಗಳಿಲ್ಲ. ದೇರ್ ಈಸ್ ನೋ ಚಾರ್ಜ್. ಅಂಡ್ ಆಲ್ಸೋ ಇದರ ಮಾಸ್ ಬಂದ, ಇದರ ವೇಟ್ ಅನ್ನ ನಾವು ನೋಡೋದಾದ್ರೆ ಇದಕ್ಕೆ 0 ವೇಟ್ ಇದೆ, ಅಥವಾ ಇದ್ರೂ ಕೂಡ ಅತಿ ಕಡಿಮೆ ಆದಂತಹ ವೇಟ್ ಅನ್ನ ಇದು ಹೊಂದಿದೆ. ಅಂಡ್ ಇದರ ಇಂಟರಾಕ್ಷನ್ ನ ಬಂದ್ಬಿಟ್ಟು ಅತಿ ಕಡಿಮೆ ಆದಂತಹ ಫೋರ್ಸ್ ಯಾವ್ದಿರುತ್ತೆ, ಸಬ್ ಅಟಾಮಿಕ್ ಫೋರ್ಸ್ಗಳು ಅಥವಾ ಗ್ರಾವಿಟೇಷನಲ್ ಫೋರ್ಸ್, ವೀಕೆಸ್ಟ್ ಫೋರ್ಸಿನ ಜೊತೆ ಮಾತ್ರ ಈ ಒಂದು ನ್ಯೂಟ್ರಿನೋಸ್ಗಳು ಇಂಟರಾಕ್ಟ್ ಆಗುವಂಥದ್ದು. ಅಂಡ್ ಆಲ್ಸೋ ಈ ನ್ಯೂಟ್ರಿನೋಸ್ಗಳ ರಿಯಾಕ್ಷನ್ ಅಥವಾ ಒಂದು ಕ್ರಿಯೇಷನ್ ಏನಿದೆ, ನ್ಯೂಟ್ರಿನೋಸ್ಗಳು ಹೇಗೆ ಫಾರ್ಮ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ, ವೇರಿಯಸ್ ರೇಡಿಯೋ ಆಕ್ಟಿವ್ ಡಿಕೇಸ್, ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ಗಳ ಒಂದು ಡಿಕೆಗಳಿಂದ, ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ಗಳು ಯಾವ್ದು ಬರುತ್ತೆ, ಲೈಕ್ ರೇಡಿಯಂ ಆಗಿರ್ಬೋದು, ಯುರೇನಿಯಂ ಆಗಿರ್ಬೋದು, ಲೈಕ್ ಈ ರೀತಿಯಾದಂಥ ರೇಡಿಯೋ ಆಕ್ಟಿವ್ ಡಿಕೆ ಆಗೋದ್ರಿಂದ ಆ ಎಲಿಮೆಂಟ್ ಕರ್ಗೋದ್ರಿಂದ ಅಲ್ಲಿ ರೇಸ್ಗಳು ಉಂಟಾಗುತ್ತೆ. ಈ ರೀತಿಯಾಗಿ ಉಂಟಾಗೋದ್ರಿಂದ ಈ ನ್ಯೂಟ್ರಿನೋ ಪಾರ್ಟಿಕಲ್ಸ್ಗಳು ಕ್ರಿಯೇಟ್ ಆಗುತ್ತೆ. ಅಂಡ್ ಆಲ್ಸೋ ಡ್ಯೂರಿಂಗ್ ಎ ಸೂಪರ್ನೋವಾ ಅಂತಾನೆ ಒಂದು ಬಿಗ್ ಬ್ಯಾಂಗ್ ಥಿಯರಿಗೆ ನಾವು ಇದನ್ನ ರಿಲೇಟ್ ಮಾಡಬಹುದು. ಅಂದ್ರೆ ಹೈ ಎನರ್ಜೆಟಿಕ್ ಪಾರ್ಟಿಕಲ್ಸ್ ಒಂದು ಏನೇ ಎಕ್ಸ್ಪ್ಲೋರ್ಡ್ ಆದಾಗ ಈ ರೀತಿಯಾದಂತಹ ಸಂದರ್ಭದಲ್ಲೂ ಕೂಡ ನ್ಯೂಟ್ರಿನೋಸ್ಗಳು ಕ್ರಿಯೇಟ್ ಆಗುತ್ತೆ. ಹಾಗೇನೆ ಯಾವಾಗ ಕಾಸ್ಮಿಕ್ ರೇಸ್ ಅಂತಂದ್ರೆ ಅವುಗಳನ್ನ ನಾವು ಹೈ ಎನರ್ಜೆಟಿಕ್ ರೇಸ್ ಅಂತ ಅಂತೀವಿ. ಅಂದ್ರೆ ಎನರ್ಜಿ ಯಥೇಚ್ಛವಾಗಿರುತ್ತೆ. ಇಂತಹ ಕಾಸ್ಮಿಕ್ ರೇಸ್ಗಳು ಒಂದು ಆಟಮ್ ಅನ್ನ ಬಂದು ಕೊಲೈಡ್ ಆದಾಗ, ಸ್ಟ್ರೈಕ್ ಆದಾಗ ಈ ನ್ಯೂಟ್ರಿನೋಸ್ಗಳು ಫಾರ್ಮೇಷನ್ ಆಗುವಂಥದ್ದು. ಕೇವಲ ಇಷ್ಟು ಮಾತ್ರ ಅಲ್ಲ, ಇನ್ನು ಹಲವಾರು ರೀತಿಯಲ್ಲಿ ಈ ಒಂದು ನ್ಯೂಟ್ರಿನೋಸ್ಗಳ ಫಾರ್ಮೇಷನ್ ಉಂಟಾಗುತ್ತೆ. ಅಂಡ್ ಆಲ್ಸೋ ಇವುಗಳನ್ನ ನಾವು ಕನ್ಸಿಡರ್ ಮಾಡಿದ್ರೆ, ಅಂದ್ರೆ ಇವುಗಳ ಮಾಸ್ ವೇಟ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ, ಸ್ಟ್ಯಾಂಡರ್ಡ್ ಮಾಡೆಲ್ ಆಫ್ ಪಾರ್ಟಿಕಲ್ ಫಿಸಿಕ್ಸ್ ಅಂತ ಏನಿದೆ, ಪಾರ್ಟಿಕಲ್ ಫಿಸಿಕ್ಸ್ ನಲ್ಲಿ ಇಲ್ಲಿ ಥಿಯರಿನಲ್ಲಿ ಇದರ ಮಾಸ್ ಅನ್ನ ತುಂಬಾ ಕಡಿಮೆ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ಅಕಾರ್ಡಿಂಗ್ ಟು ದ ಪಾರ್ಟಿಕಲ್ ಫಿಸಿಕ್ಸ್ ಸ್ಟ್ಯಾಂಡರ್ಡ್ ಮಾಡೆಲ್ ಥಿಯರಿ ಪ್ರಕಾರ. ಹಾವೆವರ್ ಆದರೆ ಈ ರೀಸೆಂಟ್ ಎಕ್ಸ್ಪೆರಿಮೆಂಟ್ಸ್ಗಳು ಏನಿದೆ ನ್ಯೂಟ್ರಿನೋ ಮೇಲೆ, ಅದೇ ಏನನ್ನ ಇಂಡಿಕೇಟ್ ಮಾಡ್ತಿದೆ ಅಂತಂದ್ರೆ, ಈ ಫಂಡಮೆಂಟಲ್ ಪಾರ್ಟಿಕಲ್ ಏನಿದೆ ನ್ಯೂಟ್ರಿನೋ, ಅದು ಚಾರ್ಜ್ ನ್ಯೂಟ್ರಲ್ ಆಗಿದೆ. ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜ್ ಇಲ್ಲ, ಬಟ್ ಆದ್ರೆ ಅದು ಸ್ಮಾಲ್ ಮಾಸ್ ಅನ್ನ ಒಳಹೊಂದಿದೆ. ಅಂದ್ರೆ ಇದಕ್ಕೆ ಕಂಪ್ಲೀಟ್ ಆಗಿ ಮಾಸೇ ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. 0 ಮಾಸ್ ಇಲ್ಲ, ಇದೆ ಮಾಸ್, ಬಟ್ ಅದಕ್ಕೆ ತುಂಬಾ ಕಡಿಮೆ ಮಾಸ್ ಇದೆ ಅಂತ ಹೇಳಿ. ಆ ಮಾಸ್ ಇನ್ನೂ ಕೂಡ ಕಂಡಿಡ್ದಿಲ್ಲ, ಇಟ್ ಈಸ್ ಅನ್ನೋನ್ ಅಂತ ಹೇಳಲಾಗ್ತದೆ. ಅಂಡ್ ಆಲ್ಸೋ ಡಿಫ್ರೆಂಟ್ ಸ್ಪೀಶೀಸ್ ಆಫ್ ನ್ಯೂಟ್ರಿನೋಸ್, ಈಗ ನ್ಯೂಟ್ರಿನೋಸ್ ಅಂತಾರೆ, ಆಸ್ ಐ ಸೆಡ್, ಈಗ ಎಲೆಕ್ಟ್ರಾನ್ ಅಂದ್ರೆ ಕೇವಲ ಎಲೆಕ್ಟ್ರಾನ್ ಮಾತ್ರ ಇಲ್ಲ, ಅಲ್ಲಿ ಪಾಸಿಟ್ರಾನ್ ಕೂಡ ಇದೆ. ಇಟ್ ಈಸ್ ಸಬ್ ಸ್ಪೀಶೀಸ್ ಆಫ್ ಎಲೆಕ್ಟ್ರಾನ್ ಅಂತ ಅನ್ಬೋದು ಪಾಸಿಟ್ರಾನ್. ಹಾಗೇನೆ ನ್ಯೂಟ್ರಿನೋದಲ್ಲೂ ಕೂಡ ಹಲವಾರು ರೀತಿಯಾದಂತಹ ನ್ಯೂಟ್ರಿನೋಸ್ಗಳಿದೆ. ಈ ಎಲ್ಲಾವುದು ಕೂಡ ಮಿಕ್ಸ್ ಆದಾಗ, ಎಲ್ಲಾವುದು ಕೂಡ ಕೊಲೈಡ್ ಆದಾಗ ಒಂದ್ರ ಜೊತೆ ಒಂದು, ಅದು ಇನ್ನೂ ರೀತಿಯಾದಂತಹ ಮಿಕ್ಸಪ್ ಆಗಿ ಹೈ ಎನರ್ಜೆಟಿಕ್ ಪಾರ್ಟಿಕಲ್ಸ್ಗಳೇ
ಹೈ ಎನರ್ಜೆಟಿಕ್ ಪಾರ್ಟಿಕಲ್ಸ್ಗಳ ಜೊತೆ ಮಿಕ್ಸ್ ಆಗಿ ಅದು ಕೂಡ ಕಾಸ್ಮೆಟಿಕ್ ರೇಸ್ ಜೊತೆ ಟ್ರಾವೆಲ್ ಆಗುತ್ತೆ. ನಂತರ ಈ ನ್ಯೂಟ್ರಿನೋ ಮಾಸಸ್ಗಳ ಡಿಟರ್ಮಿನೇಷನ್ ಏನಿದೆ ಅದು ಒನ್ ಆಫ್ ದ ಮೋಸ್ಟ್ ಪ್ರಾಬ್ಲಮ್ಯಾಟಿಕ್ ಇಶ್ಯೂ ಅಂತಾನೆ ಅನ್ಬೋದು ಈ ನ್ಯೂಟ್ರಿನೋದಲ್ಲಿ. ಯಾಕೆ ಅಂತ ಹೇಳೋದಾದ್ರೆ ಅದನ್ನ ಮುಂದೆ ನೋಡೋಣ ಯಾಕೆ ಅಂತ ಹೇಳಿ. ಬಟ್ ಈ ನ್ಯೂಟ್ರಿನೋ ಮಾಸ್ ಅಂಡ್ ಡಿಟರ್ಮಿನೇಷನ್ ಏನಿದೆಯಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಪನ್ ಪ್ರಾಬ್ಲಮ್ ಅಂತ ನಾವು ಫಿಸಿಕ್ಸ್ ನಲ್ಲಿ ಕನ್ಸಿಡರ್ ಮಾಡಬಹುದು ಇಂದಿನ ಒಂದು ದಿನದಲ್ಲಿ. ಇದಕ್ಕೋಸ್ಕರನೇ ನ್ಯೂಟ್ರಿನೋ ಡಿಟೆಕ್ಟ್ಸ್ಗಳನ್ನ ಯೂಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಈ ರೀತಿಯಾದಂತಹ ಪಾರ್ಟಿಕಲ್ಸ್ಗಳ ಒಂದು ಇಂಟರಾಕ್ಷನ್ಸ್ ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡೋದಕ್ಕೋಸ್ಕರ. ಯಾಕೆಂದ್ರೆ ಒಂದು ಪಾರ್ಟಿಕಲ್ ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರೇನೆ ಅದರ ಒಂದು ಮೇನ್ ಒಂದು ಏನಿದೆ ಡೀಟೇಲ್ ಆಗಿ ಸ್ಟಡಿ ಮಾಡೋದ್ರಿಂದನೇ ಅದರ ಒಂದು ಮಾಸ್ ಆಗಿರ್ಬೋದು, ಅದರ ಫೀಚರ್ಸ್ಗಳಾಗಿರ್ಬೋದು, ಹೇಗೆ ಇಂಟ್ರಾಕ್ಟ್ ಆಗ್ತಿದೆ ಇದೆಲ್ಲದೂ ಕೂಡ ತಿಳ್ಕೊಳ್ಳೋಕ್ಕಾಗುವಂಥದ್ದು. ಆ್ಯಂಡ್ ನಾವು ಏನಕ್ಕೆ ಇದರ ಮಾಸನ್ನು ಈಸಿಯಾಗಿ ಡಿಟೆಕ್ಟ್ ಮಾಡೋದಕ್ಕಾಗಲ್ಲ, ಯಾಕೆ ಇದನ್ನ ಒಂದು ಓಪನ್ ಪ್ರಾಬ್ಲಮ್ಯಾಟಿಕ್ ಇಶ್ಯೂ ಅಂತ ಹೇಳ್ತೀವಿ ಅಂದರೆ ಈ ನ್ಯೂಟ್ರಿನೋಸ್ಗಳು ಏನಿದೆ ಅದು ಪ್ರತಿಯೊಂದು ಆಬ್ಜೆಕ್ಟ್ಸ್ಗಳ ಮುಖಾಂತರವೂ ಕೂಡ ಟ್ರಾವೆಲ್ ಮಾಡುತ್ತೆ. ಅಂದರೆ ಮೋಸ್ಟ್ ಆಫ್ ದ ಆಬ್ಜೆಕ್ಟ್ಸ್ಗಳು ಏನು ಸಿಗುತ್ತೆ ಯೂನಿವರ್ಸ್ನಲ್ಲಿ ಅದ್ರ ಮೂಲಕ ಪಾಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್. ನೋಡಿ ನಮ್ಮ ದೇಹ ಏನಿದೆ ಹ್ಯೂಮನ್ ಬೀಯಿಂಗ್ಸ್ ಅವುಗಳ ಮೂಲಕನೂ ಕೂಡ ಈ ನ್ಯೂಟ್ರಿನೋಸ್ಗಳು ಪಾಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಮಷೀನ್ಸ್ಗಳಾಗಿರ್ಬೋದು, ಅರ್ತ್ ಸರ್ಫೇಸ್ ಆಗಿರ್ಬೋದು, ಈ ಎಲ್ಲ ಪಾರ್ಟಿಕಲ್ಸ್ ಮೋಸ್ಟ್ ಆಫ್ ದ ಆಬ್ಜೆಕ್ಟ್ಸ್ಗಳು ಏನಿದೆ ಯೂನಿವರ್ಸ್ನಲ್ಲಿ ಅದ್ರ ಮೂಲಕ ಈ ಒಂದು ನ್ಯೂಟ್ರಿನೋಸ್ಗಳು ಪಾಸ್ ಆಗುತ್ತೆ. ಬಟ್ ಅದು ಯಾವುದೇ ರೀತಿಯಾದಂತಹ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ಈವನ್ ಹಲವಾರು ರೀತಿಯಾದಂತಹ ಡಿಟೆಕ್ಟರ್ಸ್ ಅಂಡ್ ಮಷೀನ್ಸ್ಗಳು ಯೂಸ್ ಮಾಡಿದ್ರೂ ಕೂಡ ಅದು ನೋಟಿಸಿಗೆ ಬರ್ದೇ ಇದು ಪಾಸ್ ಆಗುತ್ತೆ. ಅದೇ ಒಂದು ಮುಖ್ಯ ಕಾರಣ, ದಟ್ ಈಸ್ ದ ರೀಸನ್ ಸೈಂಟಿಸ್ಟ್ಗಳಿಗೆ ಇದರ ಮಾಸ್ ಆಗಿರ್ಬೋದು ಅಥವಾ ಪ್ರಾಪರ್ ಆಗಿ ಸ್ಟಡಿ ಮಾಡೋದಕ್ಕೆ ಆಗ್ತಿಲ್ಲ. ಹಾಗಾಗಿ ಸೈಂಟಿಸ್ಟ್ಗಳು ನೀಟಾಗಿ ಅಂಡರ್ಗ್ರೌಂಡ್ ಸೆಟಪ್ ಅನ್ನ ಉಂಟಾದ ಮೇಲೆ ಸ್ಪೆಷಲ್ ಡಿಟೆಕ್ಟರ್ಸ್ಗಳನ್ನು ಯೂಸ್ ಮಾಡಿ ಡೀಪ್ ಆಗಿ ಈ ನ್ಯೂಟ್ರಿನೋಸ್ಗಳ ಮೇಲೆ ಸ್ಟಡಿ ಮಾಡಬೇಕು. ಹಾಗೇನೇನೆ ಏನು ಎನ್ವೈರನ್ಮೆಂಟಲ್ಲಿ ನ್ಯೂಟ್ರಿನೋಸ್ಗಳ ಒಂದು ಸಿಗ್ನಲ್ ಪಾಸ್ ಆಗ್ತಾ ಇರುತ್ತೆ ಅಂತಹ ಒಂದು ಕೇಸ್ನಲ್ಲಿ ಅಂಡರ್ಗ್ರೌಂಡ್ ಸೆಟಪ್ ಮಾಡೋದ್ರಿಂದ ಏನು ಇವಾಗ INO ಅಂಡರ್ಗ್ರೌಂಡ್ ಸೆಟಪ್ ಮಾಡ್ತಿದ್ದಾರೆ. ಸೊ ಆ ರೀತಿ ಸೆಟಪ್ ಮಾಡ್ತಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗದ್ದಲಗಳಿರಲ್ಲ, ನಾಯ್ಸಸ್ ಇರಲ್ಲ, ಡಿಸ್ಟರ್ಬೆನ್ಸಸ್ ಇರಲ್ಲ. ಹಾಗಾಗಿ ಸೈಂಟಿಸ್ಟ್ಗಳಿಗೆ ಒಂದು ಡೀಪ್ ಆಗಿ ಸ್ಟಡಿ ಮಾಡುವಂತಹ ಒಂದು ಅಲ್ಲಿ ಒಂದು ಚಾನ್ಸ್ ಅನ್ನ ನಾವು ನೋಡ್ಬೋದು. ಸೊ ದಟ್ ಈಸ್ ಅವಾಗ ಅಲ್ಲಿ ಏನಂತಾನೆ ಮೇನ್ ಥಿಂಗ್ ಈಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸಸ್ಗಳಿರಲ್ಲ, ನಾಯ್ಸಸ್ಗಳಿರದ. ಹಾಗಾಗಿ ಸೈಂಟಿಸ್ಟ್ಗಳು ಸ್ಪೆಷಲ್ ಡಿಟೆಕ್ಟರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಈ ನ್ಯೂಟ್ರಿನೋಸ್ಗಳ ಮೇಲೆ ಹೆಚ್ಚಿನದಾಗಿ ರಿಸರ್ಚ್ ಅನ್ನ ಮಾಡಿ ಸ್ಟಡಿಯನ್ನ ಮಾಡುವಂಥದ್ದು. ಸೊ ಇದು ನ್ಯೂಟ್ರಿನೋಸಿನ ಬಗ್ಗೆ. ಐ ಹೋಪ್ ಈ ದಿನ ನಾವು ಏನು ಡಿಸ್ಕಸ್ ಮಾಡಿದ್ವಿ INO ಬಗ್ಗೆ, ದಟ್ ಈಸ್ ಇಂಡಿಯನ್ ನ್ಯೂಟ್ರಿನೋ ಅಬ್ಸರ್ವೇಟರಿ, ಭಾರತದ ನ್ಯೂಟ್ರಿನೋ ವೀಕ್ಷಣಾಲಯ ಅಂತ ಹೇಳಿ, ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳಿ. ಈ INO ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಪ್ರಾಜೆಕ್ಟ್ ಯಾವ್ದು ಇಂಪ್ಲಿಮೆಂಟ್ ಮಾಡ್ತಿರೋವಂಥದ್ದು, ಯಾವುದು ಫಂಡನ್ನು ನೀಡ್ತಿರೋವಂಥದ್ದು, ಮುಖ್ಯ ಉದ್ದೇಶ ಏನು, ಎಲ್ಲಿ ಇದನ್ನ ಕ್ರಿಯೇಟ್ ಮಾಡ್ತಿದ್ದಾರೆ, ಅಂಡರ್ಗ್ರೌಂಡ್ ಅಲ್ಲಿ ಎಷ್ಟು ರಾಕ್ ಕವರ್ ಅನ್ನ ಯುಟಿಲೈಸ್ ಆಗ್ತಿದೆ, ನ್ಯೂಟ್ರಿನೋಸ್ಗಳೆಂದೇನು, ನ್ಯೂಟ್ರಿನೋಸ್ಗಳ ಒಂದು ಫೀಚರ್ಸ್ಗಳೇನು, ಅದರ ಪ್ರಾಪರ್ಟೀಸ್ಗಳೇನು, ಇದೆಲ್ಲವೂ ಕೂಡ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ಇಂಪಾರ್ಟೆಂಟ್. ಮೇನ್ಸ್ನಲ್ಲಿ ಕೇಳುವಂತಹ ಒಂದು ಚಾನ್ಸ್ ತುಂಬಾನೇ ಕಡಿಮೆ ಇದೆ. ಬಟ್ ಪ್ರಿಲಿಮ್ಸ್ನಲ್ಲಿ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ಗಳು, ಸ್ಪೆಷಲಿ ನ್ಯೂಟ್ರಿನೋಸ್ಗಳ ಪ್ರಾಪರ್ಟೀಸ್ಗಳು, INO ಮೇನ್ ಥೀಮ್, ಸೊ ಏನಕ್ಕೆ, ಎಲ್ಲಿ, ಸೊ ಇದೆಲ್ಲದೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಐ ಹೋಪ್ ಐ ಹ್ಯಾವ್ ಗಿವನ್ ಅ ಕ್ಲಿಯರ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ರಿಗಾರ್ಡಿಂಗ್ ದಿಸ್ ಅಂತ ಹೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಲ್ ಸೂನ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಆಲ್.